ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ರೀಡಿಂಗ್ ಅಲ್ಲಿ ನಿಮ್ಮ ಪಾರ್ಟ್ನರ್ನ ಕರೆಂಟ್ ಎನರ್ಜಿ ಏನಾಗಿದೆ ಅಂತ ನಾವು ನೋಡೋಣ. ಸೊ ನಾನು ಇಲ್ಲಿ 5 ಕಾರ್ಡ್ಸ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಅವರ ಮೈಂಡ್ ಸೆಟ್ ಏನಿದೆ, ಇಂಟೆನ್ಷನ್ಸ್ ಏನಿದೆ, ಎಮೋಷನಲ್ ಸ್ಟೇಟ್ ಏನಾಗಿದೆ, ಸೊ ಏನಾದರೂ ಬ್ಲಾಕೇಜಸ್ ಇದೆಯಾ, ಅವರ ಯೋಚನೆ ಏನು, ಮತ್ತೆ ಅವರ ಆಸೆ ಏನು ಅನ್ನೋದನ್ನ ನಾವು ನೋಡೋಣ. ಇಲ್ಲಿ ನಾನು 5 ಕಾರ್ಡ್ಸ್ನ ಪಿಕ್ ಮಾಡಿದ್ದೀನಿ. ಓಕೆ, ಲೆಟ್ಸ್ ಸ್ಪ್ರೆಡ್ ಇಟ್. ಓಕೆ, ಸೊ ಫಸ್ಟ್ ಕಾರ್ಡ್ ನೋಡ್ತಾ ಇರ್ಬೋದು ನೀವು, ಮೆಜಿಷಿಯನ್ ಬಂದಿದೆ. ಸೊ ನಿಮ್ಮ ಸಂಬಂಧದಲ್ಲಿ ಅವರ ಕರೆಂಟ್ ಮನಸ್ಥಿತಿ ಏನ್ ಹೇಳ್ತಾ ಇದೆ ಅಂತ ಅಂದ್ರೆ, ಸೊ ನಾನು ನಿಯಂತ್ರಣವನ್ನು ತೆಗೆದುಕೊಳ್ಳಲು ಬಯಸುತ್ತೇನೆ, ಆದರೆ ನಾನು ಇನ್ನು ಹೇಗೆ ಎಂದು ಲೆಕ್ಕಾಚಾರ ಮಾಡುತ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಮೆಜಿಷಿಯನ್ ಅಲ್ಲಿ ನೋಡ್ತಾ ಇರ್ಬೋದು, ಅವರು ಏನೋ ಒಂದು ಕಂಟ್ರೋಲ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಹೇಗೆ ಮಾಡಬೇಕು, ಹೇಗೆ ಅದನ್ನ ಸರಿಪಡಿಸ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಿಮ್ಮ ಪಾರ್ಟ್ನರ್ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ವಿಷಯವನ್ನು ತಗೊಂಡ್ರು ಕೂಡ ಅವರು ಕೆಲಸ ಮಾಡಲು ಬಯಸ್ತಾ ಇದ್ದಾರೆ. ನಿಮ್ಮ ಪ್ರೀತಿಯಲ್ಲಿ ಅವರು ಮತ್ತೆ ಮುಂದೆ ಗ್ರೋ ಆಗ್ಬೇಕು ಅಂತ ಅಂದ್ಕೊಂಡ್ರು ಕೂಡ ಅವರ ದೃಷ್ಟಿ ಅದೇ ತರ ಇದ್ರೂ ಕೂಡ ಅವರು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಹೆಚ್ಚಿಗೆ ಚೆನ್ನಾಗಿ ಇರಬೇಕು, ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ಗೆ ತಗೊಂಡು ಹೋಗ್ಬೇಕು ಅಂತ ಫೋಕಸ್ ಮಾಡ್ತಾ ಇದ್ದಾರೆ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸತತವಾಗಿ ಕಾರ್ಯತಂತ್ರವನ್ನು ರೂಪಿಸ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಪ್ಲಾನ್ ಮಾಡ್ತಾ ಇದ್ದಾರೆ, ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಸೊ ಪೊಟೆನ್ಷಿಯಲ್ ಆಗಿ ನಿಮ್ಮ ಕನೆಕ್ಷನ್ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಆದ್ರೆ ಅವರ ಎನರ್ಜಿ ಶ್ಯಾಡೋ ಬಂದ್ಬಿಟ್ಟು ಬೇರೆ ತರ ಹೋಗ್ತಾ ಇದೆ. ಸೊ ಅವರಿಗೆ ಯಾವುದೇ ತರ ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಫಲಿತಾಂಶವನ್ನು ದೇವರಿಗೆ ಬಿಡ್ತೀನಿ, ನಾನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಈ ಕಡೆ ನನ್ನ ಫ್ಯಾಮಿಲಿ ಆ್ಯಂಡ್ ಈ ಕಡೆ ನನ್ನ ಪ್ರೀತಿಯ ಪಾರ್ಟ್ನರ್ನ ನಾನು ಹೊಲಿಸ್ಕೊಳ್ಳೋದಕ್ಕೆ ನನ್ನ ಕಡೆಯಿಂದ ಶ್ರಮ ಖಂಡಿತ ಇದೆ, ಆದರೆ ಅದು ಸಕ್ಸಸ್ ಆಗ್ತಾ ಇಲ್ಲ. ಸೊ ಆದ್ರಿಂದ ದೇವರೇ ನನ್ನ ಜೀವನದಲ್ಲಿ ಒಂದು ಮ್ಯಾಜಿಕ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಸೊ ಹಾಗಾದ್ರೆ ಅವರ ಇಂಟೆನ್ಷನ್ ಏನಿದೆ, ನಿಮ್ಮ ಕಡೆಗೆ ಅವರ ಉದ್ದೇಶಗಳು ಏನು, ಏನಾಗಿದೆ ಅಂತ ನಾವು ನೋಡೋದಾದ್ರೆ, ಅವರು ನಿಮ್ಮ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಇದ್ದಾರೆ. ಯಾವುದೇ ತರ ಟೈಮ್ ಪಾಸ್ ಮಾಡ್ತಾ ಇಲ್ಲ. ಸೊ ಆದ್ರೆ ಅವರು ನಿಧಾನವಾಗಿ ಮತ್ತೆ ಎಚ್ಚರಿಕೆಯಿಂದ ಮುಂದೆ ಸಾಗಲು ಬಯಸ್ತಾ ಇದ್ದಾರೆ. ತುಂಬಾನೇ ನಿಧಾನ ಪಡ್ತಾ ಇದ್ದಾರೆ, ಯಾವುದೇ ತರ ಅವಸರವನ್ನು ಪಡ್ತಾ ಇಲ್ಲ. ಸೊ ನಿಧಾನವಾಗಿ ನಾನು ನಿಮ್ಮ ಜೊತೆ ಮುಂದೆ ಹೆಜ್ಜೆ ಇಡ್ತೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ನಿಮ್ಮ ಪಾರ್ಟ್ನರ್ ಸದ್ಯದ ಪರಿಸ್ಥಿತಿಗೆ ಅವರು ನಿಮಗೆ ಯಾವುದೇ ತರ ಮೋಸ ಮಾಡೋದಾಗ್ಲಿ, ಯಾವುದೇ ತರ ಅವರು ನಿಮ್ಮ ಹಿಂದೆ ಕುತಂತ್ರವನ್ನು ನಡೆಸೋದಾಗ್ಲಿ ಮಾಡ್ತಾ ಇಲ್ಲ. ತುಂಬಾ ಲಾಯಲ್ ಆಗಿದ್ದಾರೆ. ಅವರು ನಿಮ್ಮ ಪ್ರೀತಿನ ತುಂಬಾ ಗೌರವಿಸ್ತಾರೆ ಮತ್ತು ಅವರ ಎನರ್ಜಿ ತುಂಬಾನೇ ಗ್ರೌಂಡೆಡ್ ಆಗಿದೆ ಅಂತ ಹೇಳ್ಬೋದು. ಸೊ ಇದ್ರ ಜೊತೆಗೆ ಅವರು ನಿಮ್ಮ ಜೊತೆ ರೊಮ್ಯಾಂಟಿಕ್ ಆಗಿ ಇರೋದಕ್ಕೆ ಸಾಧ್ಯ ಆಗದೆ ಇರ್ಬೋದು, ಇಲ್ಲ ಇಂಪಲ್ಸಿವ್ ಆಗಿರ್ಬೋದು. ಸೊ ಬಟ್ ಆದ್ರೆ ಅವರು ಒಂದು ಲಾಂಗ್ ಟರ್ಮ್ ಅಲ್ಲಿ ನಿಮ್ಮ ಜೊತೆ ಇರಬೇಕು ಅನ್ನೋ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನು ಅವರು ಅಪೇಕ್ಷಿಸ್ತಾ ಇದ್ದಾರೆ. ಸೊ ಅದು ನಿಮ್ಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲದೆ ಇರ್ಬೋದು, ಬಟ್ ಅವರು ತುಂಬಾ ಆಳವಾಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಹಗಲು ರಾತ್ರಿ ಅವರು ನಿಮ್ಮ ಬಗ್ಗೆ ಇದೇ ತರ ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಅವರ ಮನಸ್ಸಿನಲ್ಲಿ ಏನು ಈ ಗೊಂದಲಗಳು ಇದೆಯೋ, ನೀವು ಅದೇ ತರ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಭಾವಿಸಿದ್ರು ಕೂಡ ಯಾರಾದ್ರೂ ತೊಂದರೆ ಕೊಡ್ತಾರೆ ಅನ್ನೋ ಭಯ, ಆತಂಕ ಅವರನ್ನ ತುಂಬಾನೇ ಕಾಡ್ತಾ ಇದೆ. ಇಲ್ಲಿ ತುಂಬಾನೇ ಎಮೋಷನಲ್ ಬ್ಲಾಕೇಜಸ್ ಹೆಚ್ಚಿಗೆ ಆಗ್ತಾ ಇದೆ. ಅವರಿಗೆ ಭಯ ಏನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತ ನಾವು ನೋಡ್ತಾ ಇದ್ರೆ, ಇಲ್ಲಿ ಯಾರೋ ನನ್ನನ್ನ ಟ್ರ್ಯಾಪ್ ಮಾಡ್ತಾ ಇದ್ದಾರೆ, ನನಗೆ ಗೊತ್ತಾಗ್ತಾ ಇಲ್ಲ ಇದರಿಂದ ಹೇಗೆ ಆಚೆ ಬರೋದು, ನಾನೆಲ್ಲೂ ಸಿಕ್ಕಿ ಬಿದ್ದಿದ್ದೀನಿ, ಯಾರೋ ನನ್ನನ್ನ ತುಂಬಾನೇ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಇಲ್ಲ ಎಮೋಷನಲಿ ಕಟ್ ಆಗ್ತಾ ಇದ್ದಾರೆ ಅಂತ ಅವ್ರಿಗೆ ತಿಳಿತಾ ಇದೆ. ಬಟ್ ಅದನ್ನ ಅವರು ಹೇಗೆ ಅದರಿಂದ ಆಚೆ ಬರಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಆದ್ರಿಂದ ಅವರು ಹಿಂದೇಟು ಹಾಕ್ತಾ ಇದ್ದಾರೆ, ತುಂಬಾ ಹೋಲ್ಡ್ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ ಮುಂದೆ ಸಾಗೋದಿಕ್ಕೆ. ಅವರಲ್ಲಿ ಅವರಿಗೆ ನಂಬಿಕೆಯನ್ನು ಫುಲ್ಲು ಕಂಪ್ಲೀಟ್ ಆಗಿ ಕಳ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಅವ್ರಿಗೆ ಈಗಿನ ಪರಿಸ್ಥಿತಿಯಲ್ಲಿ ಯಾವುದೇ ತರ ಅವ್ರಿಗೆ ನಂಬಿಕೆ ಬರ್ತಾ ಇಲ್ಲ. ಆದ್ರಿಂದ ಅವರು ತುಂಬಾನೇ ಆತಂಕದಲ್ಲಿದ್ದಾರೆ. ಸೊ ನಿಮ್ಮ ಪಾಸಿಟಿವಿಟಿ, ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅವ್ರಿಗೆ ಬೇಕಾಗಿದೆ.
ಸೊ ನೀವು ಕಾಂಟ್ಯಾಕ್ಟಲ್ಲಿದ್ದರೆ ಪ್ಲೀಸ್ ಅವ್ರ ಜೊತೆ ಮಾತಾಡಿ, ಅವ್ರಿಗೆ ತಿಳಿಸಿ ಹೇಳಿ ಹೇಗೆ ನಡೀತಾ ಇದೆ, ಏನಾಗ್ತಾ ಇದೆ ಅಂತ ಕೇಳಿ. ಅಕಸ್ಮಾತ್ ನೋ ಕಾಂಟ್ಯಾಕ್ಟಲ್ಲಿದ್ದರೆ ಯಾರಾದರೂ ಮ್ಯೂಚುವಲ್ ಫ್ರೆಂಡ್, ಮ್ಯೂಚುವಲ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಇದ್ದರೆ ಅವ್ರ ಜೊತೆ ಮಾತಾಡಿ, ಅವರಿಗೆ ಸಮಾಧಾನ ಪಡಿಸಿ, ಧೈರ್ಯ ತುಂಬಿಸಿ. ಅದು ತುಂಬ ಅಗತ್ಯ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಮೋಷನಲ್ ಇಗ್ನೋರ್ ಮಾಡ್ತಾ ಇದ್ದಾರೆ, ಇಲ್ಲ ಏನೋ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಅವರು ಎಮೋಷನಲಿ ವೀಕ್ ಆಗಿದ್ದಾರೆ. ಸೊ ತುಂಬಾ ಡಿಸ್ಟ್ರಾಕ್ಟ್ ಆಗಿದ್ದಾರೆ. ಅವ್ರಿಗೆ ತುಂಬಾನೇ ಭಯ ಕಾಣಿಸ್ತಾ ಇರ್ಬೋದು. ಮೇ ಬಿ ಅವರು ನಿಮ್ ಜೊತೆ ಯಾವ್ದಾದ್ರು ಹಳೆ ಪಾಸ್ಟ್ ಹರ್ಟ್ ಆಗಿರ್ಬೋದು, ಇಲ್ಲಾಂದ್ರೆ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಇಲ್ಲಾಂದ್ರೆ ನಿಮ್ಮ ಫ್ಯಾಮಿಲಿಯಿಂದ ಅವ್ರಿಗೆ ಏನಾದ್ರೂ ಒಂದು ಸಣ್ಣ ಪುಟ್ಟ ತೊಂದರೆಗಳಾಗಿರ್ಬೋದು, ಯಾವ್ದಾದ್ರು ಒಂದು ಅವ್ರ ಮನಸ್ಸಿನ ಬೇಜಾರು ಮಾಡಿರ್ಬೋದು. ಸೊ ಆದ್ರಿಂದ ಅವ್ರಿಗೆ ತುಂಬಾನೇ ಭಯವನ್ನು ತುಂಬಾ ಕಾಡ್ತಾ ಇದೆ. ಆದ್ರೆ ಅವರು ಸೆನ್ಸ್ ಮಾಡ್ತಾ ಇದ್ದಾರೆ, ಇದನ್ನ ನಾನು ಚೇಂಜ್ ಮಾಡ್ಕೋಬೇಕು. ಸೊ ನಾನು ಏನೇ ಬಂದ್ರೂ ಡೈರೆಕ್ಟ್ ಆಗಿ ಫೇಸ್ ಮಾಡಬೇಕು, ಇಂಡೈರೆಕ್ಟ್ ಆಗಿ ನಾನು ಮಾಡಬಾರ್ದು ಅಂತ ಅವ್ರಿಗೆ ಸೆನ್ಸ್ ಮಾಡ್ತಾ ಇದ್ದಾರೆ. ಬಟ್ ಯಾವುದೇ ತರ ಅವರು ನಿರ್ಧಾರ ತಗೊಳ್ಳೋದಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ರೆಡಿ ಇಲ್ಲ. ಹಾಗಂತ ಅಂದ್ಬಿಟ್ಟು ಅವ್ರಿಗೆ ನಿಮ್ಮ ಪ್ರೀತಿನ ರೆಸ್ಪೆಕ್ಟ್ ಮಾಡಲ್ಲ ಅಂತಲ್ಲ, ನಿಮ್ಮ ಮೇಲೆ ಅತಿಯಾದ ಡೀಪೆಸ್ಟ್ ಡಿಸೈರ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇದೆ. ಸೊ ಇಲ್ಲಿ ಅವರು ನಿಮ್ಮ ಜೊತೆ ತುಂಬಾನೇ ಫುಲ್ಫಿಲ್ಡ್ ಆಗಿ ಒಂದು ಪ್ರೀತಿಯನ್ನು ಕಂಡಿದ್ದಾರೆ ಆಲ್ರೆಡಿ. ಆದ್ರಿಂದ ಅದನ್ನ ಮತ್ತೆ ವಾಪಸ್ ಬೇಕು ನನ್ನ ಜೀವನದಲ್ಲಿ, ವಾಪಸ್ ನಾನು ತಗೊಂಡ್ ಬರ್ತೀನಿ. ಆ ಟ್ರೂ ಹ್ಯಾಪಿನೆಸ್ ಅಂದ್ರೆ ಅದು ನೀವು ಅವ್ರ ಜೊತೆ ಇದ್ರೆ ಮಾತ್ರ ಅಂತ ಅವರು ತಿಳ್ಕೊಂಡಿದ್ದಾರೆ. ಸೊ ಏನೇ ಇರ್ಬೋದು, ಫಿಯರ್ಸ್ ಇರ್ಬೋದು, ಬ್ಲಾಕೇಜಸ್ ಇರ್ಬೋದು, ಈ ಎಮೋಷನಲ್ ಪೇನ್ ಇರ್ಬೋದು, ಒಂದು ಪೀಸ್ ಇಲ್ದೇನೆ ಇರ್ಬೋದು, ಕಂಫರ್ಟ್ ಇಲ್ದೇನೆ ಇರ್ಬೋದು ಸದ್ಯದ ಪರಿಸ್ಥಿತಿಗೆ. ಇದು ಮತ್ತೆ ಅವರು ಉಸಿರನ್ನ ತಗೊಂಡು ಬ್ರೀತ್ ಮಾಡಿ ಖಂಡಿತ ನನ್ನ ರಿಲೇಶನ್ಶಿಪ್ ಸರಿ ಹೋಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಲಾಸ್ಟ್ ಕಾರ್ಡ್ ವಿಶ್ ಕಾರ್ಡ್ ಅಂತಾನೆ ಹೇಳ್ಬೋದು, 9 ಆಫ್ ಕಪ್ಸ್. ಸೊ ನಿಮ್ಮಲ್ಲಿ ಏನೇ ಸದ್ಯದ ಪರಿಸ್ಥಿತಿಗೆ ವಿಶ್ ಇರ್ಲಿ, ನಿಮ್ಮ ಪಾರ್ಟ್ನರ್ ಖಂಡಿತ ನಿಮ್ಮ ಜೊತೆ ಒಂದು ಲಾಂಗ್ ಟರ್ಮ್ ಜರ್ನಿ ಮಾಡೋದು ಅದು ಸಾಧ್ಯ ಇದೆ. ಸೊ ನೀವು ಸ್ವಲ್ಪ ಎಫರ್ಟ್ಸ್ ಹಾಕಬೇಕಾಗಿದೆ. ಸೊ ಅವರಿಗೂ ಸ್ವಲ್ಪ ಸಮಾಧಾನ ಮಾಡಿ ಧೈರ್ಯ ತುಂಬಬೇಕಾಗಿದೆ. ಸೊ ಆವಾಗ ಖಂಡಿತ ನೀವು ಏನು ಈಗ ರಿಯಲೈಸೇ ಮಾಡಿರಲ್ಲ ಮತ್ತೆ ಕನೆಕ್ಟ್ ಆಗ್ತೀವಿ ಅಂತ ಬಾಂಡೇಜ್ ನಿಮ್ದು ಮತ್ತೆ ರಿಪೀಟ್ ಆಗುತ್ತೆ, ರೀಯೂನಿಯನ್ ಆಗ್ತೀರಾ. ಅವರ ಪರಿಸ್ಥಿತಿಯಲ್ಲಿ ಇವಾಗ ಮನಸ್ಥಿತಿ ಏನೇ ಇರಲಿ, ಸೊ ಅವರ ಕರೆಂಟ್ ಸಿಚುವೇಶನ್ ಏನೇ ಇದ್ರೂ ಕೂಡ ಚೇಂಜಸ್ ಆಗುತ್ತೆ ಅಂತ ಹೇಳ್ತಾ, ಸೊ ಇಲ್ಲಿ ನಾವು ಇವತ್ತಿನ ರೀಡಿಂಗ್ ಮಾಡ್ತಾ ಇರೋದು ಓವರ್ ಆಲ್ ಅವರ ಎನರ್ಜಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಆ ಎನರ್ಜಿ ಬಗ್ಗೆ ನಾವು ಯೋಚನೆ ಮಾಡೋದಾದ್ರೆ, ಸೊ ಸದ್ಯದ ಪರಿಸ್ಥಿತಿಗೆ ಅವರಿಗೆ ಏನೇ ತೊಂದರೆ ಇರ್ಬೋದು, ಅವರ ಎನರ್ಜಿಯಲ್ಲಿ ಅವರ ತುಂಬಾ ಡಿಸೈರ್ಸ್ನ ಇಟ್ಕೊಂಡಿದ್ದಾರೆ, ತುಂಬಾನೇ ನಿಮ್ಮ ಮೇಲೆ ಕಾಳಜಿ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಮೆಂಟಲಿ ಎಮೋಷನಲಿ ಬ್ಲಾಕೇಜಸ್ನ ಅನುಭವಿಸ್ತಾ ಇದ್ದಾರೆ. ಆದ್ರೆ ನಿಮ್ಮ ಪ್ರೀತಿಯನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ, ನಿಮ್ಮ ಕನೆಕ್ಷನ್ನ. ಅವರು ಎಮೋಷನಲಿ ಡಿಸ್ಟೆಂಟ್ ಆಗಿರ್ಬೋದು ಸದ್ಯದ ಪರಿಸ್ಥಿತಿಗೆ, ನಿಮ್ಮಿಂದ ದೂರ ಇರ್ಬೋದು. ಬಟ್ ಅವರು ತುಂಬಾನೇ ನಿಧಾನವಾಗಿ ನಡೀತಾ ಇದ್ದಾರೆ. ಸೊ ಯಾವುದೇ ತರ ಅವಸರ ಬೇಡ ನಮ್ಮ ಪ್ರೀತಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅವರು ಯಾವುದೇ ತರ ಆತುರದ ನಿರ್ಧಾರಕ್ಕೆ ಬರ್ತಾ ಇಲ್ಲ. ಸೊ ಅವರಿಗೆ ಭಯ ಇರೋದ್ರಿಂದ ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಓವರ್ಕಮ್ ಮಾಡಿ, ಸೊ ಮತ್ತೆ ನನ್ನ ಪ್ರೀತಿಯ ವಿಶಸ್ ಏನಿದೆ ನನ್ನ ಪ್ರೀತಿಯಲ್ಲಿ, ಸೊ ಆ ವಿಶ್ ಏನಿದೆ ನಾವಿಬ್ರು ಒಂದಾಗಬೇಕು, ಫುಲ್ಫಿಲ್ ರಿಲೇಶನ್ಶಿಪ್ ಮತ್ತೆ ನಮ್ಮಿಬ್ಬರಲ್ಲಿ ಸೇರ್ಕೋಬೇಕು ಅನ್ನೋದಿದೆ. ಸೊ ಅದನ್ನ ನಾನು ಖಂಡಿತ ಸಾಧನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನನಗೆ ಗೊತ್ತಾಗ್ತಾ ಇದೆ ಏನಾಗ್ತಾ ಇದೆ ಇಲ್ಲಿ, ನಾನು ಯಾಕೆ ನಿಮ್ಮ ಜೊತೆ ಸೇರೋದಕ್ಕೆ ಆಗ್ತಾ ಇಲ್ಲ, ನಿಮ್ಮ ಜೊತೆ ಮಾತಾಡೋದಕ್ಕೆ ಆಗ್ತಾ ಇಲ್ಲ, ನಮ್ಮ ರಿಲೇಶನ್ಶಿಪ್ನ ಗ್ರೋ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇದೆ ಇನ್ನರ್ ವರ್ಲ್ಡ್ ಅಲ್ಲಿ. ಬಟ್ ನನ್ನ ಆಕ್ಷನ್ನ ನಾನು ತೋರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ಸೊ ನನಗೆ ತುಂಬಾ ಆತಂಕ ಭಯವನ್ನು ಉಂಟು ಮಾಡ್ತಾ ಇದೆ. ಸೊ ಪರಿಪೂರ್ಣ ಕ್ಷಣವು ಬರುತ್ತೆ, ನನಗೆ ಬರಲೇಬೇಕು. ಸೊ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಸೊ ಇವತ್ತು ಏನೇ ಹಿಂಜರಿತಾ ಇರ್ಬೋದು, ಆದ್ರೆ ನಾನು ಭಯಗಳನ್ನ ಮೇಲೆ ಅದರಿಂದ ಹಿಡಿತವನ್ನು ಏನು ನನಗೆ ಆಗ್ತಾ ಇದೆ ಅದರಿಂದ ಆಚೆ ಬಂದು ನಿಮ್ಮ ಪ್ರೀತಿನ ನಾನು ಗೆಲ್ತೀನಿ, ನಿಮ್ಮ ಜೊತೆ ಒಟ್ಟಿಗೆ ಜೀವನ ಮಾಡ್ತೀನಿ. ನನ್ನ ಕರೆಂಟ್ ಮನಸ್ಥಿತಿ ಸರಿ ಇಲ್ಲ, ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ನನಗೆ ಪರ್ಸ್ನಲ್ ಸ್ಪೇಸ್ ಬೇಕು, ನನ್ನನ್ನ ನಾನು ಗೆಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅವರಿಗೆ ತುಂಬಾನೇ ಮನಸ್ಸಿಗೆ ನೋವಾಗಿದೆ, ಇಲ್ಲಾಂದ್ರೆ ಯಾವುದೋ ಒಂದು ಆತಂಕ ಭಯ ಕಾಡ್ತಾ ಇದೆ.
ಸೊ ಅವರಿಗೆ ಒಂದು ಮೆಂಟಲಿ ಅವರು ವೀಕ್ ಆಗಿದ್ದಾರೆ ಸದ್ಯಕ್ಕೆ. ಸೊ ಆ ಮೆಂಟಲ್ ಸ್ಟೇಟ್ ಇಂದ ಅವರು ಆಚೆ ಬರಬೇಕಾಗಿದೆ. ಸೊ ಅದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹೋಪ್ ಈ ರೀಡಿಂಗ್ ನಿಮ್ಮ ಎಲ್ಲರಿಗೂ ಒಂದು ಮೆಸೇಜ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ಈ ರೀಡಿಂಗ್ ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅಂದ್ರೆ ಮಾತ್ರ ತಗೊಳ್ಳಿ. ಸೊ ಬ್ಯಾಕ್ಗ್ರೌಂಡ್ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ದಯವಿಟ್ಟು ಕ್ಷಮೆ ಇರಲಿ. ಸೊ ಮುಂದಿನ ವಿಡಿಯೋಸ್ ಅಲ್ಲಿ ಡಿಸ್ಟರ್ಬೆನ್ಸ್ ನ ಅವಾಯ್ಡ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಬಟ್ ಏನಕ್ಕಂದ್ರೆ ಡೇ ಟೈಮ್ ಅಲ್ಲಿ ರೀಡಿಂಗ್ ಮಾಡಿದಾಗ ಸೊ ಡಿಸ್ಟರ್ಬೆನ್ಸ್ ಖಂಡಿತ ಇರುತ್ತೆ. ಬಿಕಾಸ್ ಬ್ಯಾಂಗ್ಳೂರಲ್ಲಿ ತುಂಬಾ ಟ್ರಾಫಿಕ್ ಇರುತ್ತೆ, ನಾವಿರೋ ಜಾಗದಲ್ಲೂ ಕೂಡ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತಾ, ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕಿದೆಯೋ ಅವರು ನನಗೆ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗಿ ಖಂಡಿತ ನಾನು ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ರೆಸನೇಟ್ ಆಗಿದೆಯೋ ದಯವಿಟ್ಟು ಕಮೆಂಟ್ ಅಲ್ಲಿ ಫೀಡ್ಬ್ಯಾಕ್ ನ ತಿಳಿಸಿ, ಮತ್ತೆ ನಿಮ್ಮ ಪಾರ್ಟ್ನರ್ ನೇಮ್ ನ ಮೆನ್ಷನ್ ಮಾಡಿ. ಥ್ಯಾಂಕ್ ಯು.